ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬಾ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು 11th ಗೊತ್ತಾಗುತ್ತೆ. ಪ್ರಕಾಶ್ ಸರ್, ಈಗ ಡೆವಿಲ್ ಲೋಗೋ ಹಿಂದೆ ಒಂದು ಕಣ್ಣಿದೆ, ಐ ಆಫ್ ಪ್ರಾವಿಡೆನ್ಸ್ ಅಥವಾ ಡಿವೈನ್ ಅದು ಪ್ರಾವಿಡೆನ್ಸ್. ಆಕ್ಚುಲಿ ಕಾಣಿಯವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಆಮೇಲೆ ಗಮನಿಸಿದಾಗಲೇ ಗೊತ್ತಾಗಿದ್ದು. ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಪ್ರಕಾಶ್ ಸರ್, ಒಂದು ಈ ಕಡೆ ಸರ್, ಯಾ, ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ನಿಲುವು ಏನಿತ್ತು ಅವಾಗ? ಏನಿಲ್ಲ, ಒಂದು ದಿವಸ ಬರ್ತಾರೆ, ತಿರುಗಿ ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು, ಅಷ್ಟೇ. ಪ್ರಕಾಶ್, ಶಾರದಾ ಹಿಯರ್. ಹಲೋ ಶಾರದಾ ಅವರೇ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಹೇಳಿ, ಯಾಕೆ ಇಷ್ಟೊತ್ತಾಯ್ತು ಶಾರದಾ ಅವ್ರು ಮಾತಾಡಿಲ್ಲ ಅಂತ ನಾನು. ಯಾರು ನಂಗೆ ಬೈಕ್ ಕೊಡಲ್ಲ, ಇವಾಗ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಬೇಸಿಕಲಿ ಸರ್, ಐ ಹ್ಯಾವ್ ಅ ಕಪಲ್ ಆಫ್ ಕ್ವೆಶನ್ಸ್ ನಿಮಗೆ. 7 years ಒಂದ್ ಸ್ಕ್ರಿಪ್ಟ್ ಅಲ್ಲೇ ಅದೇ ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ಯಾಕೆ ದರ್ಶನ್ ಜೊತೆನೆ ಅದು ಮಾಡ್ಬೇಕು ಅಂತ ನೀವಿದ್ದು? ಆ ಸ್ಕ್ರಿಪ್ಟ್ ದರ್ಶನ್ನೇ ಸೂಕ್ತ. ಅದಕ್ಕೆ ಲೈಕ್ ಟೈಮ್ ಟು ಟೈಮ್ ಸಬ್ಜೆಕ್ಟ್ ಚೇಂಜ್ ಆಗ್ಬೋದಾಯ್ತು, ಬೇರೆ ಸಬ್ಜೆಕ್ಟ್ ಮಾಡ್ಬೋದಾಯ್ತು, ಬಟ್ ಆ ಸಬ್ಜೆಕ್ಟ್ ಇವಾಗ್ಲೂ ಸಬ್ಜೆಕ್ಟ್ಸ್ಗೆ, ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ. Okay. So, my next question. Yeah. Andre, today, whatever it is, absence of Darshan cannot be filled. Yeshte navene promote madidru, yaar promote madidru anta. But do you still hope that he might come during the release anta? Every moment I hope and pray. I hope and pray that he is with us. Definitely. Okay. Always. Okay. Sir, actually, ನೀವು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರಿ, Tarak was a family entertainer, but this time I want to do for the fans anta. Our fans ಗೆ ಇಷ್ಟ ಆಗೋ ಹಂಗೆ ಅಂತ. It is important to understand the fans pulse to do a film like this. How did you study? ಅಂದ್ರೆ ಏನಾದ್ರು? ಇಲ್ಲ. See, for the fans ಅಂದ್ರೆ ಡೆಫಿನೆಟ್ಲಿ ದರ್ಶನ್ ಅವರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆಕ್ಚುಲಿ, ಓಕೆನಾ? ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ. ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್. ಆಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಒಬ್ರು ಇದ್ದಾರೆ. ಆಕ್ಚುಲಿ ಶಿ ಇಸ್ ಅಬೌಟ್ 70 years old. ಅವ್ರು ದರ್ಶನ್ ಅವ್ರು ತುಂಬಾ ದೊಡ್ಡ ಫ್ಯಾನ್. ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತನೂ ಫ್ಯಾನ್ ಮೊಮೆಂಟ್ಸ್ ಇದೆ ಸಿನಿಮಾಲಿ. ಆ ಒಂದು ಅಪ್ರೋಚ್ ಇದೆ, ಒಂದು ಮಾಸ್ ಅಪ್ರೋಚ್ ಇದೆ. ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ. ನನಗೂ ಆ ಥರ ಸಿನಿಮಾಗಳು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ, ಮಾಸ್ ಎಂಟರ್ಟೈನರ್. ಸೊ ಅದನ್ನ ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿಲಿ ಈ ಸಿನಿಮಾ ಮಾಡಿರೋದು. Of course, Ajneesh, since ನಾವೇನು ಟ್ರೈಲರ್ ನೋಡಬೇಕು 5ನೇ ತಾರೀಕು, Ajneesh music is what is doing the talk now. Yes. Since ನೀವು ಹರಿಕೃಷ್ಣ ಅವ್ರ ಜೊತೆ, ಮನೋಮೂರ್ತಿ ಜೊತೆ, ಮತ್ತೆ ಅರ್ಜುನ್ ಜನ್ಯ ಜೊತೆನೂ ನೀವು ಕೊಲಾಬ್ರೇಟ್ ಆಗಿದೆ. ಫಸ್ಟ್ ಟೈಮ್ ನೀವು Ajneesh ಜೊತೆ. Are you satisfied really with? Oh, extremely satisfied. And he is a very hard working musician. ಏನಂದ್ರೆ ಟೈಮ್ ವಿಚಾರವಾಗಿ ನನಗೂ ಅವ್ರಿಗೂ ಸ್ವಲ್ಪ ಜಗಳ ಆಗ್ತಿರುತ್ತೆ ಅಷ್ಟೇ. ಅದು ಬಿಟ್ರೆ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಅವ್ರ ಮೇಲೆ ಎಷ್ಟೇ ನಾನು ಯಾಕೆ ಅಜ್ಜು ಇನ್ನೂ ರೆಡಿ ಆಗಿಲ್ಲ ಅಂತೆಲ್ಲ ಕೇಳಿದ್ರೆ, ಅವ್ರು ಹೋಗಿ ಕೂತು ಅವ್ರು ಮಾಡಿರೋ ಮ್ಯೂಸಿಕ್ ನೋಡಿದ ತಕ್ಷಣ ಎಲ್ಲ ಪ್ರಶ್ನೆಗಳು ಮರ್ತೋಗುತ್ತೆ. ಬಿಕಾಸ್ ಅಷ್ಟು ಫ್ಯಾಂಟಾಸ್ಟಿಕ್ ಆದಂತ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಅವರು. ಸೊ ಐ ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ ಆಸ್ಪೆಕ್ಟ್ ಅಟ್ ಆಲ್. ಸೊ ಆ ವಿಷಯದಲ್ಲಿ ಅಂದ್ರೆ ಐ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಟೆಕ್ನಿಷಿಯನ್ಸ್ ಅರೌಂಡ್ ಮೀ.